Hi guys, welcome back to my YouTube channel. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ನಾನೊಂದು ಫಂಕ್ಷನ್ಗೆ ಹೊರಟಿದ್ದೀವಿ. ಸೊ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ನೋಡಿ ವಿಡಿಯೋ ಮಾಡ್ತಾ ಫೋನೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ತುಂಬ ದಿನನೇ ಆಗಿತ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇವಾಗ ಮತ್ತೆ ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಹೋಗ್ತಿದ್ದೀವಿ ಅಂತ ತೋರಿಸ್ತೀವಿ, ಬನ್ನಿ ಹೋಗೋಣ. ನಾನು ಮಧು ಫುಲ್ ನಮ್ಮ ಬೀದಿ ವಟಾರದಲ್ಲೆಲ್ಲ ಒಂದು ಗ್ರೂಪ್ ರಶ್ ಹೊರಟಿದ್ದೀವಿ ಗೈಸ್. ಇನ್ನೊಬ್ರು ಬರಬೇಕು, ಅವ್ರು ಬಂದರೆ ಇಲ್ಲಿ ಜಾಗ ಆಗಲ್ಲ, ಕಾಯ್ತಾ ಇದ್ದೀವಿ. ಅವರು ಇಲ್ಲಿ ಬರ್ತಾರೆ. ಆಗೋಕರ ಕಿತ್ಕೊಂಡು ವಯಸ್ಸಾಗಿರೋರ್ ಕೈಯೇ ಬರಲ್ಲ ಹೆಜ್ಜಲ ಹತ್ರ ಗೃಹ ಪ್ರವೇಶ ಬಂದಿದ್ದೀವಿ ಇವಾಗ. ಇನ್ನು ನನ್ನ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ ಇಲ್ಲಿ. ಬಾ ಇಲ್ಲೇ ಇರ್ತೀವಿ. ನಾನು ಮಧು ಸಿಹಿ ವಾಕ್ ಮಾಡ್ತಾ ಇದ್ದಾಳೆ. ಸತ್ಯನಾರಾಯಣ ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ರು ಗೈಸ್. ಇಲ್ಲಿ ಗೋಲ್ಡ್ ಕಲರ್ ಸ್ಯಾರಿ ಹಾಕಿದ್ರಲ್ಲ, ಅವ್ರ ಹೆಸರು ಚೈತ್ರ ಅಂತ. ನಮ್ಮ ಇಲ್ಲೇ ಇರೋದು ನಮ್ಮ ಬೀದಿಲಿ. ಅವರೇ ಇನ್ವೆಂಟ್ ಮಾಡಿದ್ರು. ಅವ್ರ ಅಮ್ಮನ ಮನೆ ಗುರುಪ್ರವೇಶಕ್ಕೆ ಹೋಗಿದ್ದು ನಾವು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಕೂತಿದ್ದೀವಿ. ಮಧು ನೋಡಿ ಗೈಸ್, ಏನ್ ಸಖತ್ತಾಗಿ ಕಾಣಿಸ್ತಿದ್ದಾಳೆ. ನಾನು ಸಿಹಿ ಅಷ್ಟೇ, ನನಗೇನು ಜಾತ್ರೆ ಎಲ್ಲ ಇಷ್ಟ ಆಗಲ್ಲ. ಸಿಹಿ ಹಾಯ್ ಮಾಡು. ಇವಾಗ ಊಟಕ್ಕೆ ಕೂತಿದ್ದೀವಿ ಇಲ್ಲಿ. ಬಂದಿದ್ದು ಆಯ್ತು, ಗುರುಪ್ರವೇಶನೂ ಮುಗೀತು, ತಾಂಬೂಲನೂ ಇಸ್ಕೊಂಡ್ವಿ, ಸೀದಾ ಮನೆಗೆ ಹೋಗ್ತಾ ಇದೀವಿ. ನಾನೊಂದು ಸ್ವಲ್ಪ ಇಲ್ಲಿ ವಿಡಿಯೋ ಮಾಡ್ಕೊತೀನಿ, ಫೋಟೋಸ್ ವಿಡಿಯೋ ಎಡಿಟ್ ಮಾಡ್ಕೊಳಕ್ಕೆ. ಹಾಯ್ ಗೈಸ್, ಮತ್ತೆ ಈವ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದು ನಾನು ಸಿಹಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ವಿ. ಎದ್ದಾದ್ಮೇಲೆ ಅವಳು ಸರಿಯಾಗಿ ಊಟ ಮಾಡಿರ್ಲಿಲ್ಲ. ಅಲ್ಲಿ ಅವಳಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಟ್ಟೆ. ಹಿಟ್ಟು ಕಲಸಿದ್ದೆ ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ಗೆ ನಾನು ಚಪಾತಿ ಮಾಡಿದ್ದೆ. ಅದು ಹಿಟ್ಟು ಹಾಗೆ ಇತ್ತು, ಅದಕ್ಕೆ ಸ್ವಲ್ಪ ಅವಳಿಗೆ ಚಪಾತಿ ಮಾಡ್ಕೊಟ್ಟೆ. ಸೊ ಇವಾಗ ನಮ್ಮ ಹಸ್ಬೆಂಡ್ ಉಪ್ಸಾರು ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ತೊಗರಿಕಾಯಿ ಎಲ್ಲ ಹಲಸೆಂಡೆಕಾಯಿ ಉಪ್ಸಾರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಮದ್ವೆ ನಡೀತಿತ್ತು. ಅವರು ಬಂದು ಬಳೆ ತೊಡಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಹೋಗ್ಬಿಟ್ಟು ಬಳೆ ತೊಡ್ಕೊಂಡೆ. ಬ್ಲ್ಯಾಕ್ ಬಳೆ ನಂಗೆ ತುಂಬಾ ಇಷ್ಟ. ಸೊ ಮಧುನು ತೊಡ್ಕೊಂಡಿದ್ಲು. ಅವಳು ನೋಡಿ ಆದ್ಮೇಲೆ ನಾನು ತೊಡ್ಕೊಂಡಿದ್ದು ಗೈಸ್. ತುಂಬಾ ಚೆನ್ನಾಗಿ ಕಾಣಿಸ್ತು ಅವಳ ಕೈಗೂ. ಸೊ ಇದು ಎಕ್ಸ್ಟ್ರಾ ನಾನು ಹಾಕೊಂಡಿರೋದು. ಇದು ಇಷ್ಟು ನಾನು ತೊಡ್ಕೊ ಬಂದಿರೋದು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಸಿಹಿ ಆಟ ಆಡ್ತಿದ್ರೆ ನಾನು ಬೇಗ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಉಪ್ಸಾರು ಮಾಡ್ತಾ ಇದ್ದೀನಿ. ಟೈಮ್ ಇನ್ನು 6 o'clock ಗೈಸ್. ಇನ್ನು 6 o'clock ಟೈಮು. ಊಟ ಎಲ್ಲ ಆಯಿತು ಗೈಸ್. ಇನ್ನೇನು ಮಲ್ಕೋಬೇಕಿತ್ತಲ್ವ, ಅದಕ್ಕೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಯಾವಾಗಲೂ ಮಲ್ಗೋಕ್ಕಿಂತ ಮುಂಚೆ ನಾನು ಕಿಚನ್ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊತೀನಿ. ಅದಕ್ಕೆ ಕಿಚನ್ ಎಲ್ಲ ಒಂದ್ಸಲ ಕೋಲಿನ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಮಲ್ಬೇಕಾದ್ರೆ ನಾನು ಹಾಲು ಕುಡಿತೀನಿ, ಅದಕ್ಕೆ ಹಾಲು ಸೋಸ್ಕೊತಾ ಇದ್ದೀನಿ. ಬಿಸಿ ಇತ್ತು ಹಾಲು ಸೋಸ್ಕೊಂಡು ಕುಡ್ಕೊಂಡು ಆರಾಮಾಗಿ ಮಲ್ಗ್ತೀವಿ. Good night. Good night. Good night. See you. Bye bye. Hello. Please. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್. ಗುಡ್ ನೈಟ್ ಗಾಯ್ಸ್. ಸೊ ಈ ವ್ಲಾಗ್ನ ನಾನು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕಾರ್ಯ ಇದೆ.
ಸೊ ಕಾರ್ಯ ಮುಗಿಸ್ಕೊಂಡು ಬರಬೇಕು. ಹಾಗಾಗಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ವಿ. ಸೊ ಇವತ್ತು ಸ್ವಲ್ಪ ವ್ಲಾಗ್ ಆಗಿದೆ ಅಷ್ಟೇ. ಈ ವ್ಲಾಗ್ನ ನಾನು ಅದಕ್ಕೆ ಇದನ್ನೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಕೇರ್ ಆಲ್ ಬಾಯ್. ಪ್ಲೀಸ್ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್. ಗುಡ್ ನೈಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಆಗಲೇ 6 ಆಗಿದೆ. ನಾನು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದೇ ನಾನು ಊರಿಗೆ ಹೋಗೋದು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಬೇಗ ಎದ್ದು ನಾನೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಬಟ್ಟೆನೂ ನೆನೆಹಾಕಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಹೋಗಬೇಕು. ನನ್ನ ಹಸ್ಬೆಂಡ್ ಇರ್ತಾರೆ, ಅವ್ರು ಎತ್ಕೊತಾರೆ. ಬನ್ನಿ ಅಂದರೆ ಅವ್ರು ಬರ್ತಾ ಇಲ್ಲ. ಅದಕ್ಕೆ ಬೇಗನೆ ಎದ್ದಿದ್ದೀನಿ. ಇವತ್ತು 5:15 ಆಗಿತ್ತು ಅನ್ಸುತ್ತೆ ನಾನು ಎದ್ದಾಗ. ಆಲ್ರೆಡಿ ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ದೀನಿ. ನಂಗೆ ನಿದ್ದೆ ಇನ್ನೂ ಹೋಗಿಲ್ಲ ಗಾಯ್ಸ್. ನಂತು ಬೇಗ ಎದ್ದಳೋದಂದ್ರೆ ನಂಗೆ ಆಗಲ್ಲ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಂದರ್ಭದಲ್ಲಿ ಎದ್ದೊಳ್ಳೇಬೇಕು. ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ನಮ್ಮ ಮನೆ ಓನರು ಹಲಸಂಡೆಕಾಯಿ ಕೊಟ್ಟಿದ್ರಲ್ವ, ಅದರದ್ದು ಇನ್ನೂ ಸ್ವಲ್ಪ ಇತ್ತು. ಹಲಸಂಡೆಕಾಯಿ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಇರ್ತಾರಲ್ವ, ಅವರಿಗೆ ಈವ್ನಿಂಗ್ ಆಗೋವರೆಗೂ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನು ಹೋಗಬೇಕು. ಇನ್ನು ಅಣ್ಣ, ನಾವು ಎಲ್ಲ ಅವರೆಲ್ಲ ಬರ್ತಾರೆ. ಸೊ ಎಲ್ಲರೂ ಯಶವಂತಪುರದಲ್ಲಿ ಜಾಯ್ನ್ ಆಗಬೇಕು. ಟ್ರೈನ್ ಬಂದುಬಿಟ್ಟು 3 o'clock-ಗಿದೆ. 1 o'clock-ಗೆ ಬಿಡಬೇಕಾಗುತ್ತೆ. ಸ್ವಲ್ಪ ತುಂಬ ಟ್ರಾಫಿಕ್ ನಮಗೆ. ಎಲ್ಲ ಬೇಗ ಇದ್ದು ಬೇಗ ರೆಡಿ ಮಾಡಿಕೊಂಡು 1 ಗಂಟೆ ಪ್ರಾಪರ್ 1 ಗಂಟೆಗೆ ನಾನು ಇಲ್ಲಿಂದ ಬಿಡಬೇಕು, ನಾನು ಪ್ರಿಯಕ್ಕ. ಸೊ ಅದಕ್ಕೆ ಬೇಗ ರೆಡಿ ಮಾಡ್ಕೊಂಡು ಬನ್ನಿ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಗೈಸ್, ನಾನು ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟೆ ಹೊರಗಡೆ ಹೋಗೋದು. ಅದಕ್ಕೆ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ನೆಲ ಒರೆಸ್ತಿದ್ದೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಅವತ್ತು ಬೇರೆ ಸ್ಯಾಟರ್ಡೇನೇ ಆಗಿತ್ತು. ಅದಕ್ಕೆ ದೀಪ ಹಚ್ಬಿಟ್ಟು ಹೋಗೋಣ ಅಂತೇಳಿ ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಎಲ್ಲ ಸ್ನಾನ ಎಲ್ಲ ಮಾಡಿ ಫೈನಲಾಗಿ ಹೋಗಬೇಕಾದ್ರೆ ನಾನು ದೀಪ ಹಚ್ಚಿ ಹೋಗೋಣ ಅಂತೇಳಿ ದೀಪ ಹಚ್ತಾ ಇದ್ದೀನಿ. ಅಷ್ಟರಲ್ಲಿ ಸಿಹಿ ಕೂಡ ಅಮ್ಮ ನನಗೆ ಸ್ನಾನ ಮಾಡಿಸು ಅಂತ ಹೇಳಿದ್ಲು. ಅವಳಿಗೂ ಕೂಡ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಮಲಗಿಸಿದ್ರೆ ಹೋಗ್ಬೇಕಾದ್ರೆ ಅವಳು ಎದೊಳ್ತಾಳೆ, ಇನ್ನು ಲೇಟ್ ಆಗುತ್ತಲ್ವ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಇನ್ನು 10 o'clock ಏನೋ ಆಗಿತ್ತು. ಅಷ್ಟರಲ್ಲಿ ಅವ್ಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸೋಣ ಅಂತ ಹೇಳಿಬಿಟ್ಟು ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಅವಳಿಗೂ ರೆಡಿ ಮಾಡ್ತಾ ಇದ್ದೆ. ಅವಳಿಗೆ ಏನಾದರೂ ಬಾಡಿ ಲೋಷನ್ನು ಕ್ರೀಮ್ ಹಚ್ಚಬೇಕು ಅಂದಾಗ ಫಸ್ಟ್ ಅವಳಿಗೆ ಕೊಡಬೇಕು ಗೈಸ್. ಆಮೇಲೆ ಅವಳು ಹಚ್ಚಿಸ್ಕೊಳ್ಳೋದಿಲ್ಲ ಅಂದರೆ ಹಚ್ಚಿಸ್ಕೊಳ್ಳೋದೇ ಇಲ್ಲ. ತುಂಬ ಹಠಮಾರಿ. ಅವಳೇನು ಹೇಳ್ತಾಳೋ ಅದೇ ಆಗಬೇಕು. ಹಚ್ಕೋಬೇಕು. ಇಲ್ಲ ಹಚ್ಕೋ ಹೊರಗೆ ಲಿಫ್ಟ್ ಹಚ್ಕೊಡ್ತೀವಿ. ಇಲ್ಲ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ. ಯಪ್ಪ, ಇಲ್ಲಿಂದ ಹೋಗೋದಲ್ಲ ಗೈಸ್, ಅಲ್ಲಿ ಹೋಗಿ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೆ ಬೇಗನೆ ಹೊರಡ್ತಾ ಇದ್ದೀವಿ. ಸಿಹಿ ಇನ್ನೂ ಮಲಗಿದಾಳೆ. ಅವಳನ್ನ ಎತ್ಕೊಂಡು ಹೋಗ್ಬೇಕು ಇವಾಗ. ನನಗೆ ಆಗಲೇ ಹೆಡ್ಡೇಕ್ ಆಗ್ತಾ ಇದೆ. ಇನ್ನು ಹೋಗ್ಬೇಕಾದ್ರೆ ಏನು ಕತೆನೋ ಏನೋ ಗೊತ್ತಿಲ್ಲ. ಇಟ್ಕೊಪ್ಪಮ್ಮ. ಸರಿ ಗೈಸ್, ಓಕೆ ಹೊರಡೋಣ ಬನ್ನಿ. ಪ್ರಿಯಾಕಾ ವಿಡಿಯೋ ಗೈಸ್, ಬಸ್ಸಲ್ಲಿ ಕೂತಿದ್ದೀವಿ. ಇಲ್ಲಿಂದ 2 ಬಸ್ ಚೇಂಜ್ ಮಾಡಬೇಕು. ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ. ಇನ್ನೂ ಟೈಮ್ 1 ಗಂಟೆ. ಟೈಮ್ ಎಷ್ಟು ಪ್ರಿಯಾಕಾ? ಕರೆಕ್ಟಾಗಿ 1 ಗಂಟೆ ಗೈಸ್. ಅಲ್ಲೋಡಿ ಗೈಸ್, ಎಲ್ಲಿ ನಿಂತಿದ್ದಾರೆ. ಸೊ ಇನ್ನು 3 ಗಂಟೆ ಅಲ್ವಾ ಟ್ರೈನ್ ಇರೋದು. ಇನ್ನು ತುಂಬ ಟೈಮ್ ಇದೆ. ಸೊ ಇನ್ನು ಬಸ್ಸಲ್ಲಿ ಕೂತಿದ್ದೀವಿ. ಇಲ್ಲಿಂದ ಹೋಗಿ ಸುಮ್ಮನಳ್ಳಿ ಹೋಗಿ ಅಲ್ಲಿಂದ ಒಂದು ಬಸ್ ಹತ್ತಬೇಕು.
ಮದುವೆ ಟೈಮ್ ಆಗ್ಬಿಟ್ಟಿದೆ. ಸಿಹಿ ಮೇಲ್ಗಡೆ ಕೂತಿರೋ ಒಬ್ರು ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಮೊದಲೇ ಯಾರಿಗೆ ಹೆದರಿದ್ದಿ ನೀವು? ಪನಿಷ್ ಮಾಡೋಣ ಅವನಿಗೆ, ಹೊಡಿಲ್ಲ ಅಥವಾ ಹೊಡಿಯಕ್ಕ? ಹೊಡೆದೆ, ಹೊಡೆದ್ರು ಗೈಸ್. ಎಲ್ಲ ಬೀರೂರ್ ಜಂಕ್ಷನ್ ಅಲ್ಲಿ ಇಲ್ದೆ ಹೋಗ್ತಾ ಇದೀವಿ ಗೈಸ್. ಇನ್ನು ನಮ್ಮ ಅಣ್ಣರು ಇನ್ನೊಂದು ಟ್ರೈನಲ್ಲಿ ಬರ್ತಿದ್ದಾರೆ, ಅವ್ರಿಗಿನ್ನೂ ಕಾಯ್ಬೇಕು. ಅಪ್ಪ ಸುಸ್ತಾಗೋಯ್ತು. ಸಿಹಿ ಬೇರೆ ಯಾರನ್ನ ನೋಡ್ಕೊಂಡು ಹೆದರ್ಕೋಬಿಟ್ಟು ಬಿಡ್ಲೇ ಇಲ್ಲ ಗೈಸ್. ಲಾಸ್ಟಿಗೆ ಫುಲ್ ಅಳ್ತಾ ಇದ್ಲು ನೋಡಿ ಇವರು. ಇವಾಗ ಫಸ್ಟ್ ಏನಾದ್ರು ಸ್ನಾಕ್ಸ್ ತಿನ್ಬೇಕು, ಮಧ್ಯಾಹ್ನ ತಿಂದಿಲ್ಲ ಗೈಸ್. ನಮ್ಮತ್ತೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ. ಎಲ್ಲ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀವಿ ಗೈಸ್, ಬಸ್ಸಿಗೆ ಕಾಯ್ಕೊಂಡು. ಬಸ್ಸೇ ಬರ್ತಿಲ್ಲ, ಎಲ್ಲ ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ ನೋಡಿ. ಇಷ್ಟು ಮೆಂಬರ್ಸ್ ನಾವೆಲ್ಲ. ಪ್ರಿಯಾಕ್ಕನೇ ಕಾಣಿಸ್ತಿಲ್ಲ ನೋಡಿ. ನೋಡಿ ಗೈಸ್, ಸಿಹಿ ಎಲ್ಲಿ ಬಂದ್ರು ಫೈನಲಿ ಪ್ರೈವೇಟ್ ಬಸ್ಸಲ್ಲಿ ಕೂತಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಬಸ್ ಜರ್ನಿ ನಂದು. ನಾನು ಪ್ರಿಯಕ್ಕ, ಅಣ್ಣ ಅತ್ತಿಗೆ ಹಿಂದೆ, ಕೋಟಿ ಮತ್ತೆ ಸಿಹಿ ಹಿಂದೆ ಇರ್ತಾರೆ. ಅಕ್ಕ ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ತುಂಬ ಬ್ಯಾಡ್ ಆಗಿದೆ ಗೈಸ್. ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಬ್ಯಾಗ್ ನೋಡಿ ಗೈಸ್, ಎಷ್ಟು ಟೈರ್ಡ್ ಆಗ್ಬಿಟ್ಟಿದೆ ಗೈಸ್. ನಾನು ಈ ಥರ ಒಬ್ಬಳೇ ಬಂದು ತುಂಬ ದಿನ ಆಗಿತ್ತು. ದೇವ, ಸೀನ್ ಎತ್ಕೊಂಡು ಈ ಥರ ಜರ್ನಿ, ಬಸ್ ಜರ್ನಿ, ಟ್ರೈನ್ ಜರ್ನಿ ಸೀನ್ ಎತ್ಕೊಂಡಿದ್ದು ನಾನೇ ಫ್ರೆಂಡ್. ಅಕ್ಕ ಇಟ್ಕೊಂಡಿದ್ಲು ಗೈಸ್. ನಾನೇ ಕೂತ್ಕೊಳ್ಳೋಕ್ಕೆ ಒದಾಡ್ತಾ ಇದ್ದೆ ಟ್ರೈನಲ್ಲಿ. ಅವಳು ನಾವು ಮೇಂಟೈನ್ ಮಾಡ್ತಾರೆ, ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರಿಯಕ್ಕ ಸಿಹಿನ ಏನಾಗೋಯ್ತು ಅಂದರೆ ಗೈಸ್, ಫಸ್ಟ್ ಬೋಗಿಲಿ ಪ್ರಿಯಕ್ಕರ್ ಹತ್ಕೊಬಿಟ್ರು. ನೆಕ್ಸ್ಟ್ ಹಿಂದೆಗಡೆ ಹೋಗಿ ನಾನು ಹತ್ಕೊಬಿಟ್ರು, ನಾನು ನೋಡೋಣ. ಹಾಗಾಗಿ ಸಿಹಿ ಅಕ್ಕರ ಹತ್ರನೇ ಉಳ್ಕೊಬಿಟ್ರು. ನನ್ನ ಹತ್ರ 2 ಲಗೇಜ್ ಬೇರೆ ಇತ್ತು. ನಾನು ಹಿಂದೆ ಉಳ್ಕೊಂಡೆ, ಅವ್ರು ಮುಂದೆ ಉಳ್ಕೊಂಡು. ಅಕ್ಕನ್ನ ಅಯ್ಯೋ ಅನ್ಸ್ಬಿಟ್ಟಿದ್ದಾರೆ ಗೈಸ್. ನಮ್ಮ ಅತ್ತಿಗೆ ಯಾಕಂದ್ರೆ ನಿಂತಿದ್ದಾರೆ. ಯಾಕೆ ಅತ್ತಿಗೆ ನಿಂತಿದ್ದೀರಾ? ಯಾಕೆ ನಮ್ಮ ಅತ್ತಿಗೆ ಸೀಟ್ ಸಿಕ್ಕಿಲ್ಲ ಅಂತ. 2 ಮಕ್ಕಳು ನಿಂತ್ಕೊಂತಿದ್ದಾರೆ ನೋಡಿ ಗೈಸ್. ಯಾಕೋ ಫೈನಲಿ ಎಲ್ಲ ಇಳಿದೀವಿ ಗಾಯ್ಸ್. ಎಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ ನೋಡಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಅಣ್ಣ ಕಾಡಿಗೆ ಬಂದಿದೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಮನೆ ನೋಡಿ ಗೈಸ್, ಇವು ಜ್ಞಾನದ ಮಕ್ಳಂತಾರ ಗೈಸ್ ಇವ್ರನ್ನ. ಗೈಸ್ ನಮ್ಮ ಅಜ್ಜಿ ಬೆಳ್ಳಿಗೆ ನೋಡಿ ಗೈಸ್. ಎಲ್ಲ ಎಲ್ಲ ನೋಡಿ ಗೈಸ್. ನಮ್ ಬಿಂದು ನೋಡಿ ಎಲ್ಲ ನಿಂತಿದ್ದಾಳೆ. ಹಾಯ್ ಮಾಡು ಸಿಹಿ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸಣ್ಣವರೆಲ್ಲ ತರಕಾರಿ ತರಕ್ ಹೋಗ್ತಿದ್ದಾರೆ, ನಾನು ಹೋಗಲ್ಲ. ಅವ್ರು ಹಂಗೆ ಒಂದು ವಿಡಿಯೋ ತಗೊಬರ್ತಾರೆ, ಅದನ್ನ ಎಡಿಟ್ ಮಾಡಿ ಹಾಕ್ತೀನಿ ಗೈಸ್. ತುಂಬಾ ಕೋಲ್ಡ್ ಗೈಸ್, ಕೋಲ್ಡ್ ಕೋಲ್ಡ್ ಕೋಲ್ಡ್. ಅಪ್ಪ ಬೆಳಗ್ಗೆ ತಲೆ ನೋವ್ತಿದೆ ಗೈಸ್ ನಂಗೆ ಕೋಲ್ಡಿಗೆ. ಒಂದು ಹೇರ್ ಕಟ್ ಮಾಡಿರೋದೆಲ್ಲ ಹಾಳಾಗೋಗ್ಬಿಟ್ಟೈತಿ ಗೈಸ್. ನೆಕ್ಸ್ಟ್ ಇವಾಗ ಫಸ್ಟ್ ಬ್ರಷ್ ಮಾಡಬೇಕು. ನಾನು ಬ್ರಷ್ ಮಾಡಿ ನೆಕ್ಸ್ಟ್ ನೋಡ್ಬೇಕು ಏನೇನ್ ಮಾಡ್ತಾರೋ ಮಾಡ್ತೀನಿ. ಕಾಟ್ ಯೂಟ್ಯೂಬ್ ಗೈಸ್. ನಾವೇ ಅಡಿಗೆ ಮಾಡೋರ್ಗೆ ಹೆಲ್ಪ್ ಮಾಡ್ಕೊಡ್ತಿದ್ದೀವಿ. ಭಟ್ರು ಬಂದಿದ್ದಾರೆ, ನಾನೇ ಮಾಡ್ತಿಲ್ಲ, ಹೆಲ್ಪ್ ಮಾಡ್ಕೊಡ್ತಾ ಇದೀವಿ ಅಷ್ಟೇ ಗೈಸ್. ಮಗ ಫುಲ್ ಓದ್ಕೊಂಡಿದ್ದೀವಿ, ತುಂಬಾ ಕೋಲ್ಡ್ ಇದೆ ಗೈಸ್. ನನಗೂ ಕೋಲ್ಡ್ಗೂ ಆಗಲ್ಲ. ಈ ಮಾಡಿದೆ ಗಂಧ ರಗಡಿ ಮಾಡಿದ್ದೆ काम करना है चुने का तरीके से कुड़ी गोती मत ले पता है तो ये यार दिन पड़ा मेरे पूछा पर अभी नाम लड़ी होगा अभी नाम लड़ी कौड़ी से मत कोंती मैं मारा लाइन छु ए ಅವನ क्या देखो समय ಅವನ क्या मैं देख लेने लगा
ಗೈಸ್ ಇವಾಗ ಅಲ್ಲಿ ಪೂಜೆ ಮಾಡ್ಕೊಬರಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದೀವಿ. ಫುಲ್ ಕೆಂಪಾಗಿ ನಿಂತಿದ್ದೀನಲ್ವಾ, ಈ ಮನೆ ಪೇಂಟಿಂಗ್ ರೆಡ್ ಕಲರ್ ಆಗಿದೆ. ಜಸ್ಟ್ ಕ್ರೀಮ್ ಮತ್ತೆ ಒಂದು ಲಿಪ್ ಬಾಮ್ ಅಷ್ಟು ಹಚ್ಕೊಳ್ತಿದ್ದೀನಿ. ಪೂಜೆಗಲ್ವಾ, ಸೊ ಏನಕ್ಕೆ ಸುಮ್ಮನೆ ಆಮೇಲೆ ಬಂದಿರೋ ರೆಡಿ ಆಗೋದು. ಅಷ್ಟು ಚೆನ್ನಾಗಿ ಚಿಕನ್ ಅಣ್ಣನೂ ಆಯ್ತು. ಅಕ್ಕನೂ ಅಕ್ಕ ಆಯ್ತು. ಕೂದಲು ಹಿಂಗೇನು ಬಿಡಲ್ಲ, ಕೂದಲು ಬಿಟ್ರೆ ನಮ್ಮಮ್ಮ ಬೈತಾರೆ. ಇನ್ನು ನಮ್ಮ ಅತ್ತಿಗೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಸಾಕಾದ್ರೆ ಕೂದಲು ಬಿಟ್ಕೊಂಡು ಹೋಗಂಗಿಲ್ವಂತೆ ಗೈಸ್. ಸ್ಪೋನಿ